ಒಂದು ವೃತ್ತಿಯಲ್ಲಿ ಅದೆಷ್ಟು ನಾವು ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅದು ನಮಗೆ ಮಾತ್ರ ಗೊತ್ತಿದೆ. ಆದರೆ ಒಂದೇ ಒಂದು ಹೇಳೋದೇನು ನಾನು ಅಂತಂದರೆ, ಪ್ರಾಬ್ಲಮ್ಸ್ಗಳು ಅಂತಂದಾಗ ಅದು ಪ್ರಾಬ್ಲಮ್ಸ್ಗಳು, ನಮಗೆ ಸಮಸ್ಯೆಗಳೇ ಇಲ್ಲ ಅಂದಾಗ ಸಮಸ್ಯೆಗಳು, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತೂ ಇದೆ. ಅದು ನನ್ನ ಹತ್ರನೂ ಇರ್ಬೋದು, ಬೇರೆಯವ್ರ ಹತ್ರನೂ ಇರ್ಬೋದು. ಹಾಗಾಗಿ ನಾನು ಅನ್ನೋದೇನು ಅಂತಂದರೆ, ಯಾರಿಗೆ ವಯಸ್ಸಾಗುತ್ತೋ ಬಿಡುತ್ತೋ, ಟೀಚರ್ಸ್ಗಳಿಗೆ ವಯಸ್ಸಾಗಲ್ಲ. ಯಾಕೆ ಅಂತಂದರೆ ಪ್ರತಿದಿನ ಅವ್ರು ನಗ್ತಾರೆ, ಪ್ರತಿದಿನ ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಪ್ರತಿದಿನ ಮಾತಾಡ್ತಾರೆ. ನಾವು ಎಷ್ಟು ಮಾತಾಡ್ತೀವೋ ಹಾಗಾಗಿ ಕೆಲವು ಸರಿ ಹೇಳ್ತೀವಿ ಟೀಚರ್ಸ್ಗಳನ್ನ, ಯಾವ ಟೀಚರ್ಸ್ ತನ್ನ ವೃತ್ತಿಯನ್ನು ಎಂಜಾಯ್ ಮಾಡಲು ಖಂಡಿತ ಅವ್ರಿಗೆ ಬಿಟ್ಟು ಬರುತ್ತೆ. ಆಮೇಲೆ ಸರ್ ಸೊ ಯಾವ ಒಂದು ವ್ಯಕ್ತಿ ತನ್ನ ಟೀಚರ್ ವೃತ್ತಿಯನ್ನು ಅವನು ಪ್ರೀತಿ ಮಾಡಿ ಅದನ್ನು ಎಂಜಾಯ್ ಮಾಡ್ತಾನೋ ಅವನಿಗೆ ಯಾವತ್ತೂ ಯಾವುದೇ ರೀತಿಯಿಂದ ರೋಗ ಇರೋದಿಲ್ಲ. ಇದು ನನ್ನ ಸ್ವಂತ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಮಕ್ಕಳಿಗೆ ಯಾವುದೇ ರೀತಿಯಿಂದ ಇರಲಿ, ಬೈಯೋದೊಂದೇ ಸೊಲ್ಯೂಷನ್ ಅಲ್ಲ. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿದೆ. ಹೇಳ್ತಾರೆ, ಮಗು ನಾನು ಕಲಿಸಿದ ರೀತಿಯಲ್ಲಿ ಕಲಿಯದೇ ಇದ್ದರೆ ಅದು ಕಲಿಯೋ ರೀತಿಯಲ್ಲಿ ನಾನು ಹೋಗಬೇಕು ಅಂತ. ಸೊ ಹಾಗಾಗಿ ಆ ಮಗು ಯಾವ ರೀತಿ ಕಲಿತಾ ಇದೆ ಅಂತ ಅನ್ಬೇಕಾದ್ರೆ ನಾನು ಮೊದಲು ಅದನ್ನು ಸ್ಟಡಿ ಮಾಡಬೇಕು. ಇದೇ ಟೀಚರ್ ವೃತ್ತಿ. ಟೀಚರ್ ವೃತ್ತಿ ಅಂತಂದರೆ ಏನು? ನಾನು ಸ್ಟಡಿ ಮಾಡಬೇಕು ಅಷ್ಟೇ. ನೀವು ಯಾವತ್ತು ಆ ಮಗುವನ್ನು ಕ್ಲಾಸ್ ರೂಮಲ್ಲಿ, ಯಾಕಂದರೆ ಆಲ್ವೇಸ್ ಐ ಟೆಲ್ ಟು ಮೈ ಟೀಚರ್ಸ್, ಯು ಆರ್ ದ ಓನರ್ ಆಫ್ ಯುವರ್ ಕ್ಲಾಸ್ ರೂಮ್ ಅಂತ. ಸೊ ನಿಮ್ಮದೇ ಕ್ಲಾಸ್ ರೂಮ್ ಇಲ್ಲಿ ಯಾರು ಕೇಳೋದಿಲ್ಲ, ನೀವು ಮಾಡಬೇಕಾಗಿದ್ದನ್ನು ಕರೆಕ್ಟಾಗಿ ಅಷ್ಟೇ. ಅದನ್ನು ನೀವು ಕ್ರಿಯೇಟಿವಲ್ಲಿ ಮಾಡಿದರೆ ಅದಕ್ಕಿಂತ ದೊಡ್ಡ ಅಪ್ರಿಸಿಯೇಷನ್ ಮತ್ತೊಂದಿಲ್ಲ. ಹಾಗೆ ಹೊಸ ಹೊಸದನ್ನು ಹುಡುಕಿ ನಾವು ಕ್ಲಾಸ್ ರೂಮಲ್ಲಿ ಮಾಡೋಣ. ಮಕ್ಕಳಿಗೆ ನಾವು ನಮ್ಮಲ್ಲಿರ್ತಕ್ಕಂಥ ನಾಲೆಜ್ಗಿಂತ ನಾವು ಹೆಚ್ಚಿಗೆ ನಾಲೆಜನ್ನು ಕೊಡೋಣ. ನಿಮಗೆ ಗೊತ್ತಿದೆ, ನಾವು 100% ಕೊಟ್ಟರೆ ನಮಗೆ ಸಿಗ್ತಕ್ಕಂಥದ್ದು ಕೇವಲ 50ರಿಂದ 60% ಮಾತ್ರ ವಾಪಸ್ ಸಿಗೋದು. ಹಾಗಾಗಿ ನಾನೇ 150 ಕೊಟ್ಟರೆ ನನಗೆ 100 ಬರುತ್ತಲ್ಲ. ಸೊ ಅದನ್ನು ನಾವು ಯೋಚನೆ ಮಾಡೋಣ. ಯಾಕೆ ಅಂತ ಕೇಳಿದ್ರೆ, ನಾವು ಕೂಡ ಲರ್ನರ್ಸ್. ಟೀಚರ್ಸ್ ಏನು ಭಾಳ ಎಕ್ಸ್ಪರ್ಟೀಸ್ ಅಂತ ಅನ್ಕೋಬೇಡಿ. ಡೇ ಟು ಡೇ ವಿ ಆರ್ ಲರ್ನರ್. ವಿ ಆರ್ ಲರ್ನಿಂಗ್ so many things. So that's why think we are also student and we make our students best in the world. And this is what message I want to give. And thank you so much ಸುರೇಶ್ ಸರ್. ನಿಜವಾಗ್ಲೂ ಇವತ್ತು ನೀವು ಬಂದಿದ್ದೀರಾ. ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ಮಾತ್ರ ನಾನು ನೋಡ್ತಾ ಇದ್ದೆ. ಸಾಕಷ್ಟು ವಿಡಿಯೋಸ್ ಇದೆ ಸರ್, ಸಾಕಷ್ಟು ಕ್ರಿಯೇಟಿವ್ ಇದೆ. ತುಂಬ ಅವ್ರದ್ದು ಫಾಲೋ ಮಾಡಿದ್ದೀನಿ. ಯಾಕಂದರೆ ನಾನು ನೋಡೋದು ಇಬ್ಬರದ್ದು ಮಾತ್ರ. ಫಸ್ಟ್ ನಮ್ಮ ಗುರುಗಳಾಗಿರ್ತಕ್ಕಂಥ ಕರ್ಜಿಗಿ ಸರ್ ಅವ್ರದ್ದು ವಿಡಿಯೋ ತುಂಬ. ಇವತ್ತು ನಾವು ನಿಂತ್ಕೊಂಡು ಪ್ಲ್ಯಾಟ್ಫಾರ್ಮ್ ಮೇಲೆ ನಾವು ಏನು ಮಾತಾಡ್ತಾ ಇದ್ದೀವಿ, ನಾವು ಬೇರೆ ಟೀಚರ್ಸ್ಗಳಿಗೆ ಏನು ಟ್ರೈನಿಂಗ್ ಕೊಡ್ತಿದ್ದೀವಿ, ಇದೆಲ್ಲ ಕರ್ಜಿಗಿ ಸರ್ ಅವರು ಹಾಕ್ಕೊಟ್ಟಿರುವಂತಹ ಭಿಕ್ಷೆ. ಆ ಭಿಕ್ಷೆ ನಾವು ಇವತ್ತು ಅದನ್ನು ಬೆಳೆಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಸುರೇಶ್ ಸರ್ ಅವರು. ಸುಮಾರು ಒಂದು 3 ವರ್ಷಗಳ ಹಿಂದೆ ನಿಮ್ಮದು ವಿಡಿಯೋನ ನೋಡಿದ್ದೆ ಸರ್. ಎಲ್ಲ ಅವಾರ್ಡ್ಸ್ಗಳು, ಇವ್ರ ಮನೆ ತುಂಬ ಬರೀ ಅವಾರ್ಡ್ಸ್ಗಳೇ ಇದೆ. ಸೊ ಅದನ್ನು ನಾನು ನೋಡಿಲ್ಲ, ನಾನು ಸ್ವಂತವಾಗಿ ನೋಡಿಲ್ಲ, ನಾನು ವಿಡಿಯೋದಲ್ಲೇ ನೋಡಿರೋಂಥದ್ದು. ಆದರೆ ಸರ್ ಹೇಳ್ತಕ್ಕಂಥ ಒಂದೊಂದು ಮಾತಲ್ಲೂ ಕೂಡ ಬಹಳ ಶಕ್ತಿ ಇದೆ. ಆ ಶಕ್ತಿ ನಮಗೆ ಬರಬೇಕು ಅಂದರೆ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕಾಗ್ತದೆ. ಇದೆ, ಸಾಧ್ಯ ಇದೆ, ನಾವು ಮಾಡ್ತೀವಿ ಅನ್ನುವಂತಹ ಛಲ ನಾವು ಹೊತ್ತಬೇಕು. ನಾವೊಂದು ಶಾಲೆಯಲ್ಲಿ ಇದ್ದೀವಿ. ಈ ಸ್ಕೂಲನ್ನು ನಾನು ಯಾವ ರೀತಿ ಮುಂದಕ್ಕೆ ತರಬೇಕು, ನಾನು ಕಾಲಿಟ್ಟಿರ್ತಕ್ಕಂತಹ ಶಾಲೆಯನ್ನು ನಾನು ಮುಂದಕ್ಕೆ ತರೋದ್ರ ಜೊತೆಗೆ ನನ್ನ ಮಕ್ಕಳನ್ನು ನಾನು ಉದ್ಧಾರ ಮಾಡೋದ್ರ ಜೊತೆಗೆ ನಾನು ಹೇಗೆ ಉದ್ಧಾರ ಆಗ್ತೀನಿ ಅನ್ನೋದು ನಾವು ಕಲಿಬೇಕು. ಆಲ್ವೇಸ್ ನಾನು ಹೇಳೋದು ಅದೇ ನನ್ನ ಟೀಚರ್ಸಿಗೆ, ಮೊದಲು ನೀವು ಕಲೀರಿ, ಆಮೇಲೆ ಕಲಿಸೋಕ್ಕೆ ಹೋಗಿ. ಎಷ್ಟೋ ಸರಿ ನಾವು ಕಲಿಬೇಕಾದ್ರೆ ಎಷ್ಟೋ ಒಂದು ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಲಿಕ್ಕೆ ಹೋಗ್ತೀವಿ. ಸಮಸ್ಯೆಗಳನ್ನು ಸ್ಪಂದಿಸಬೇಡ್ರಿ, ಆಲೋಚನೆ ಮಾಡಿ. ಯೋಚನೆ ಮಾಡಬೇಡಿ, ಆಲೋಚನೆ ಮಾಡಿ. ಆಲೋಚನೆಯಿಂದ ನಿಮಗೆ ಶಕ್ತಿ ಬರ್ತದೆ. ಯಾಕೆ ಹಿಂಗಾಯಿತು, ಸಮಸ್ಯೆ ಯಾಕೆ ಬಂತು ಅಂತ ಸಡನ್ನಾಗಿ ರಿಯಾಕ್ಟ್ ಮಾಡಬೇಡಿ. ಯಾವಾಗಲೂ ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಥಿಂಕ್ ಮಾಡಿ. ಅಷ್ಟೇ ಮಾಡೋಣ, ಚೆನ್ನಾಗಿ ಕೆಲಸ ಮಾಡೋಣ, ಒಂದು ಇನ್ಸ್ಟಿಟ್ಯೂಟಿಗೆ ಒಳ್ಳೆಯ ಹೆಸರನ್ನ ತಗೊಂಡು ಬರೋಣ, ಅದ್ರ ಜೊತೆ ನಾವು ಬೆಳೆಯೋಣ, ನಾವು ಕೂಡ ಹೆಸರನ್ನ ಪಡೆಯೋಣ. ಇಷ್ಟು ಹೇಳ್ತಾ ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಚರ್ಸ್ ಸ್ಟೂಡೆಂಟ್ ಆಗಿದ್ದಾರೆ. ರಿಯಲಿ ಸುರೇಶ್ ಸರ್, ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಟೀಚರ್ಸ್. ಇವರು ಎಷ್ಟು ಅವರಿಗೆ ಉತ್ಸಾಹಿಗಳಿದ್ದಾರೆ ಇಲ್ಲಿ ಟೀಚರ್ಸ್ ಅಂತಂದರೆ. ಕಲಿಬೇಕು ಅಂತಕ್ಕಂಥದ್ದು ಬಹಳ ಇದೆ ಅವರಿಗೆ. ನಿಮ್ಮ ಆಶೀರ್ವಾದ ಬಹಳ ಬೇಕು. ದಯವಿಟ್ಟು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ. ಯಾಕಂದರೆ ನಾವು ಗುರುಗಳು, ನಾವು ಆದರ್ಶ ಗುರುಗಳು ಹೇಗೆ ಆಗಬೇಕು ನಮ್ಮ ಮಾಸ್ತರ್ ನಾವು ಬಂದರು. ಅವ್ರು ಕತೆ ಹೇಳ್ತಿದ್ರು ಸ್ಕಾಲರ್ಶಿಪ್ 6 to 8 ಕ್ಲಾಸ್ ಫ್ರೀ, 6 to 6:30 ಪ್ಯಾರವೇಶ ಹೇಳ್ತಿದ್ರು, 6:30 8 ಕಂಟೆಂಟ್ ಹೇಳಿದ್ರು. ಅವ್ರು ಒಂದು ಕತೆ ಹೇಳಿದ್ರು, ಇವತ್ತು ಹೇಳಿ ಮುಗಿಸ್ತಾರೆ. ಮಾತ್ರ ಬಗ್ಗೆ ಹೇಳಿ ನಾವೆಲ್ಲರೂ ಹಾಕಿದ್ರಿ. ಒಂದು ಊರಲ್ಲಿ ಹಳ್ಳಿ